मुझे बस तुझसे दिल लगाना है। ಫ್ರೆಂಡ್ಸ್ ಹಾಯ್ ನಮಸ್ತೆ ಅಸ್ಸಲಾಮ್ ಅಲೈಕುಮ್. ಮಾರ್ಕೆಟ್ ಬಂದಿದ್ದು ನೋಡ್ರಿ, ಮಂಗಳವಾರ ಮಾರ್ಕೆಟ್ ಮಾಡಕ್ಕೆ. ನಮ್ಮೂರಾಗ ಮಂಗಳವಾರ ಸಂತೆ ಹತ್ತೈತ್ರಿ, ಅದಕ್ಕೆ ಮಂಗಳವಾರ ಮಾರ್ಕೆಟಿಂಗ್ ಬಂದಿದ್ದೀನಿ. ಯಪ್ಪ ಆಕಳ ನೋಡ್ರಿಪ್ಪ, ಎಲ್ಲಿ ನೋಡಿದ್ರೆ ಒಂದು ಆಕಳನೇ ಆಕಳ ನೋಡ್ರಿ. ಈಗ ಅವ್ರದ್ದು ಇದು ದಸ್ಕದು ಎಲ್ಲ 10 ರೂಪಾಯಿ ತೊಗೊತೀನಿ. ಕ್ವಾಂಟಿಟಿ ನೋಡಿರಿ ಎಷ್ಟು ಚೆನ್ನಾಗಿ ಕೊಡ್ತಾರೆ. ಯಾರಾದರೂ ತೊಗೊಳೋದಿದ್ರೆ ಇಲ್ಲೇ ತೊಗೊಳ್ರಿ ಅವ್ರ ಹತ್ರ. ಅದು ದಸ್ಕ ಚಕ್ಲದು ದಾಲ್ಚೀನಿ. दस का 70 रुपये ये दो. क्या बोलते फूल, क्या बोलते इसका नाम? चक्रमकी. हाँ चक्रमकी. हाँ 10 रुपये. चिकन मटन नहीं है वो, बस इतना. नहीं है लो. ನೋಡಿದ್ರೆ ಎಲ್ಲಿ ನೋಡಿದ್ರೆ ಅಲ್ಲಿ ಆಕಳನೇ ಆಕಳ ರೀ. ಅಪ್ಪ ಭಯ ಆಗುತ್ತೆ ಇಲ್ಲಿ ಹೋಗ್ಬೇಕಂದ್ರೆ. ಅದು ಆ ಕಡೆ ಒಂದು ಐತೆ ನೋಡ್ರಿ. ಇಲ್ಲಿ ನೋಡ್ರಿ ಹೆಂಗೆ ಕುಂತಾರ. ಕೈಸೆ ಜಾಗದ ಅದಕ್ಕೆ ಮಾರ್ಕೆಟ್ ಬಂದರೆ ನಮ್ಮ ಯಜಮಾನ್ರು ಬರೋವರೆಗೆ ಮಾರ್ಕೆಟ್ ಬರೋಂಗಿಲ್ಲ. ನಾನು ಅವ್ರ ಜೊತೆನೇ ಬರೋದು. ಇದೊಂಥರ ಭಯ. ಯಪ್ಪ ಆ ಕಡೆ ಓಡಿಸಿದ್ರೆ ಈ ಕಡೆ ಓಡ್ತಾವೆ ನೋಡ್ರಿ. ನೋಡಿರಿ 7 ಗಂಟೆ ಆದರೆ ನಾವು ಇಷ್ಟು ಜನ ಅದಾರ ರೀ. 7 ಗಂಟೆಗೆ ಒಂದು 10 ನಿಮಿಷ ಕಮ್ಮಿ ಐತೆ ಅಷ್ಟೇ ನೋಡಿರಿ. अचार लेंगे बांध देंगे अचार नहीं रहते हो ना. ಎಲ್ಲಿ ನೋಡಿದ್ರೆ ಅಲ್ಲಿ ಬರ್ರೆ ಆಕಳ ಇದಾವ್ರಿ. ಈಗ ಜನಗಳು ನೋಡ್ರಿ ಯಾವ ರೀತಿ ಎದ್ರಕೊಂಡು ಹೋಗ್ತಾ ಇದಾರ. ಜನ ಜಾತ್ರೆ ಇನ್ನೂ ಫುಲ್ ಮಾರ್ಕೆಟ್ ತೋರ್ಸೋಕ್ಕಂತ ಆಗಲ್ರಿ. ಯಾಕಂದರೆ ಕೆಲವೊಬ್ರು ವಿಡಿಯೋ ಮಾಡೋದನ್ನ ನೋಡ್ತಿರ್ತಾರಲ್ಲ, ಅದಕ್ಕೆ ವಿಡಿಯೋ ಮಾಡೋಕ್ಕೆ ಆಗಲ್ಲ. ಟಮಾಟೆ ಹೆಂಗ್ರಿ? 1.5 ಕಿಲೋ 50 ನೋಡ್ರಿ. ಟಮಾಟೆ ರೇಟ್ ಜಗ್ಗಿ ಆಗ್ಬಿಟ್ಟೈತ್ರಿ. ಆಗ ಇಲ್ಲೊಂದು ಹಾಕಳ ಹೆಂಗ್ರಿ ಇದು ಅಕ್ಕ? ಕೆಜಿ 50 ಮಾರಿ ಅಕ್ಕ. ಅವು ಸ್ವಲ್ಪ ಉಳಿಸಿ ಬಡದ ಕೊಡೋದು ತಿಂದು ನೋಡು. 20 ರೂಪಾಯಿ ಅಂತ ಟಮಾಟೆ ಹಣ್ಣ ಅಪ್ಪ. ಮತ್ತೆ ಏನು ಬೇಕು? ಮಾನೆಣ್ಣು ಬೇಕಾ? ಅರ್ಧ ಕೆಜಿ 30. ಈ ಹಣ್ಣು ಸೀದು ಹಾಂ ಸೀದು ತಿನ್ನು. ಮೆತ್ತಗಿರ್ಬೇಕಮ್ಮ. ನೀರ್ಲ ಗಟ್ಟಿ ಇದ್ರ ಹಿಂಗಿರ್ತ, ಹಿಂಗಿದ್ರ ರುಚಿ ಇರ್ತಾನ, ಹುಳಿ ಇರ್ತ, ಬಗ್ರ ಇರ್ತ. ಆಗೋಯ್ತು. ಮೆತ್ತಗಿರ್ಬೇಕು ನೀರ್ಲ ಮತ್ತೆ. देख घटे से दाल ना फिजान ಚಟ್ನಿ ಎಷ್ಟು ದಿನ ಆಯ್ತು. ಬರ್ರಿ 60 ಕೆಜಿ 20 ಕೊಡ್ತೀನಿ ಬರ್ರಿ. ಅದು ಹಾಂ ಮಾನೆ ಕಾಯಿಲೆ ಅದಾಗ ಮೆತ್ತಗಾಗ್ಬಿಟ್ಟಾವ ಇವು. ಮೆತ್ತಗಿರ್ಬೇಕಕ್ಕ ಇವು. ಸ್ವಲ್ಪ ಕೈ ಆಡಿಸಿರ ಮೆತ್ತಗ ಬರ್ತಾವ. ನಮ್ಮ ಮೆತ್ತನೋ क्या बा नरम पूरा घर पे गए थे पूरा क्या बोलते उसका पूरा निकल जाता है. ये डालना उसके नोड्री अर्ध किलो 30 ನೋಡ್ರಿ ಹಾಕ್ಯಾರಿ. अर्ध ಕೆಜಿ 30 चलो ಅಣ್ಣ ಹೆಂಗಣ್ಣ? 2 ಕೆಜಿ 30 ಶಾನದ ಗಾಡಿ ಅಣ್ಣ. 2 ಕೆಜಿ 30 ಅಂತ ನೋಡ್ರಿ ಫ್ರೆಂಡ್ಸ್. ತಗೊಂಡ್ಬಿಡಮ್ಮ. ಅವ್ರ ಸೌಕರ್ಯ ಎಲ್ಲ ಕಡೆ ಇದಕ್ಕಿಂತ ಸಣ್ಣ ಇದಾವೆ ಫ್ರೆಂಡ್ಸ್. ದುಡ್ಡು ಸಿಗ್ತಾ ಇಲ್ಲ, ಅದಕ್ಕೋಸ್ಕರ ಇವತ್ತು ತೊಗೊತಾ ಇದ್ದೀನಿ ಇವಾಗ. ಎಲ್ಲ ರೇಟ್ ಜಾಸ್ತಿ ಆಗ್ತಾ ಇದಾವೆ ರೀ. ಟಮಾಟೆ ರೇಟ್ ಎಲ್ಲ
ಸಾವುಕಾರ ಬಂದಿದ್ದ ಮತ್ತೆ ಇನ್ನೊಬ್ಬ ಯಾರು ಇನ್ನೊಬ್ಬ ಕರ್ಕೊಂಡು ಹೋಗಿದ್ನ ಎಲ್ಲ ಬಂದಿದ್ದೆ 30 ರೂಪಾಯಿ 2 ಕಿಲೋ ರೀ ಇಷ್ಟು ಆರಿಸಿನಿ ಇವ್ರಿಗೆ ಎಷ್ಟಾಗಿತ್ತಾರೆ ಗೊತ್ತಿಲ್ಲ ತಗೊಂಡಿದ್ದನ್ನು ಎಲ್ಲಿನೂ ಆಕಳ ನೋಡ್ರಿ ಎಲ್ಲಿ ನೋಡಿದ್ರೆ ಆಕಳ ಬರುತ್ತೆ ಆಯ್ತಾ 2 ಕಿಲೋ ಇದೊಂದು 2 ಕಿಲೋ ಕೊಡ್ರಿ ನಿಮ್ಮ ಕವರ್ ಇಲ್ಲ ಏನ್ರಿ ಇದು ಕೊಟ್ಬಿಡ್ರಿ ಕವರ್ನಾಗ ನಾಲ್ಕು ಕಿಲೋ ಎಷ್ಟು 4 ಕಿಲೋ ಆಯ್ತಲ್ಲ ಕೊಡ್ರಿ 1.5 kg 50 ಕೆ ಜಿ ಕೆಜಿ 40 1.5 ಕಿಲೋ 50 ಕೇಳಿಸ್ಬೇಕಂತ ಹೇಳಿ ಪದೇ ಪದೇ ಕೇಳ್ತಾ ಇದ್ದೀನಿ ಆವಾಗಲೇ ಕೇಳೀನಿ ಅವಾಗ ಕ್ಯಾಮ್ರಾ ಆನ್ ಇದ್ದಿದ್ದಿಲ್ಲ ಅದು ರೇಟ್ ನಿಮ್ಗೆ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಇನ್ನೊಂದು ಸರಿ ಕೇಳಕತ್ತೀನಿ ಹೆಂಗ್ರಿ ಅದು ಸಣ್ಣ ಅದಾವ್ರಿ ಅವು ಒಣಗಡ್ಡೆ ಇದ್ರೆ ನಾವು ಸಣ್ಣ ಬ್ಯಾಸ್ರ ಬರುತ್ತ್ರಿ ಉಳ್ಳಾಗಡ್ಡಿ 30 ರೂಪಾಯಿ ಮಾರಿ ಇವಾಗ ತೊಗೊಂಡಿನಿ ಏನು ತುಟ್ಟಿ ಆಗ್ಯಾವ್ರಿಪ್ಪ ಈಗ ಆಕಳ ಏನು ಆಕಳ ಬರ್ತಾಯಪ್ಪ ಗೊತ್ತಿಲ್ಲ ಆಕಳ ಬಿಡವಲ್ದು ಇವತ್ತಂತ ನೋಡ್ರಿ ಫ್ರೆಂಡ್ಸ್ ಇಷ್ಟಕ್ಕೆ 1.5 ಕಿಲೋ ಆಗಿರ್ತೈತೆ ಅಂತ ಹೇಳ್ತಾರೆ ಇಷ್ಟಕ್ಕೆ 50 ರೂಪಾಯಿ ನೋಡ್ರಿ ಇಲ್ಲಿ 30 ರೂಪಾಯಿ ಕಿಲೋ ಅಂತೀನಿ ನೋಡ್ರಿ ಇದು 1 ಕಿಲೋ ತೊಗೊತಾ ಇದ್ದೀನಿ ಆದರೂ ಕೂಡ ಒಂದು ವಾರ ನಡೆಸ್ಬೇಕಂದ್ರೆ ಕಮ್ಮಿ ಬೀಳ್ತಾವ್ರಿ ಇನ್ನು ತೊಗೋಬೇಕು ನಾನು ಇವಾಗ ಸದ್ಯಕ್ಕೆ ಎಷ್ಟು ತೊಗೊತೀನಿ ಹಾಂ ನೈನಿ ಈ ಈರುಳ್ಳಿ ತಲೆ ಇರೋದು ಫಿರ್ ನೆಲೆ ಸಿಕ್ತು ವಾಪಸ್ ಲೋ ನೋಡ್ರಿ ಮಾನಿಕಾಯಿ ಚಟ್ನಿ ತೊಗೊತಾ ಇದ್ದೀನಿ ಇವಾಗ ಲಾಸ್ಟಿಗೆ ಏನೇನೋ ಹೋದ್ ಸಾರಿ ಬಂದಿದ್ದಿಲ್ಲ ನೀವು ಆಂಧ್ರಕ್ಕೆ ಹೋಗಿದ್ರಾ ಅಣ್ಣ ಒಂದು ಮಾನಿಕಾಯ್ದು ಒಂದು ನಿಂಬೆ ಕೊಡಿ ನೋಡಿರಿ ಫ್ರೆಂಡ್ಸ್ ಇದು 10 ರೂಪಾಯಿದು ಯಾವುದು ಅದು ಯೆಲ್ಲೋ ಕಲರ್ ಇದ್ದಿತ್ತಲ್ಲ ಖಾಲಿ ಆಗೈತಾ ಆಯ್ತು ಹೇಳ್ರಿ ಕೊಡ್ರಿ ಇವ್ರ ಕಡೆನೇ ನೋಡ್ರಿ ನಾವು ತೊಗೊಳ್ಳೋದು ಚೆನ್ನಾಗಿರುತ್ತಾ ಫ್ರೆಂಡ್ಸ್ ಎಷ್ಟು ವೆರೈಟಿ ಎಲ್ಲ ಇರ್ತಾವೆ ನೋಡಿರಿ ಖಾಲಿ ಆಗೈತಿ ಹೋಗೋ ಸಮಯ ಅವ್ರದ್ದು ಒಂದು ಮಾನಿಕಾಯಿ ಇದು ಹಾಂ ಹೇಳ್ರಿಪ್ಪ ಪಕಡಮ್ಮ ತಗೋಣ ಚಲೋ ಹಾಂ ಅದೇ ಹೇಳ್ತಾ ಇದ್ದೀನಿ ಯಾವಾಗಲೂ ಅಣ್ಣನ ಕಡೆನೇ ತೊಗೊಳ್ಳೋದಂತ ಬೆಳ್ಳುಳ್ಳಿ ಹೆಂಗಮ್ಮ 140 120 100 ರೂಪಾಯಿ ಮಾಡಿ ಕೊಡ್ರಿ 100 ಅವು ಎಂತವು ಬೇಡವ ಸತ್ತಿದ್ದದ ಅದ್ರಾಗ ಇದು ಕೊಡು 100 ರೂಪಾಯಿ ಕೊಡಕತ್ತಾರ ನೋಡ್ರಿ 140 ಅಂತ ಅಂದಿದ್ರು ರೀ ನೋಡ್ರಿ ಕೊತ್ತಂಬರಿಗೆ ಕೋತಿ ಅಂತ ಮಾರ್ತಾರೆ ಈ ಕಡೆ ಇಲ್ಲಿ ಮಾರ್ತಾ ಇದ್ದಾರೆ ನೋಡ್ರಿ ಕೋತಿ ಅಂತ ಇದು ಕೋತಿ ಅಂತಾರೆ ನೋಡ್ರಿ ಆಯ್ತು ರೀ ಇಷ್ಟು ತಗೊಳ್ಳೋದು ಮಾರ್ಕೆಟಿಂಗ್ ಹೆಂಗೆ ಕೊಟ್ಟಿ ಅಣ್ಣ 30 ರೂಪಾಯಿ ಕೊಡ್ತೆ
ಇಲ್ಲವ ಹಿಂದೆ ಲೆಕ್ಕ ಬಂತಲ್ಲ 10 ರೂಪಾಯಿಗೆ ಅಣ್ಣ ಎಷ್ಟು 10 ರೂಪಾಯಿ ಇಲ್ಲ 10 ರೂಪಾಯಿ ಬೇರೆ ದೊಡ್ಡ ಕೋತಿ 10 ರೂಪಾಯಿ ದೊಡ್ಡ ಕೋತಿ 10 ರೂಪಾಯಿ ಕೊತ್ತಂಬರಿಗೆ ಕೋತಿ ಅಂತಾರೆ ನೋಡ್ರಿ ಫ್ರೆಂಡ್ಸ್. ಬೇರೆ ದೊಡ್ಡ ಕೋತಿ 10 ರೂಪಾಯಿ ದೊಡ್ಡ ಕೋತಿ 10 ರೂಪಾಯಿ ಕೋತಿ ಕೂಡ ಮಾರ್ತಾರೆ ನೋಡ್ರಿ ಲೋಗ ನಮ್ಮೂರಾಗ. ಲೋಗನ ಬರ್ರಿ ಲೋಗ ಲೋಗನ ಬರ್ರಿ ಸೀರಿಯಲ್ ಚಾಲು ಆಗ್ತದೆ ಒಯ್ ಬರ್ರಿ 10 ರೂಪಾಯಿ ಒಂದು ಕೋತಿ ಅರ್ಧ ಕೆಜಿ ಮೇ ಅಣ್ಣ ಹುಡುಕಿದಂಗೆಲ್ಲ ಹಂಗ ಎಲ್ಲ ಒಂದೇ ತಾಯಿ ಮಕ್ಕಳು ಅಣ್ಣ 10 ರೂಪಾಯಿ ಕೋತಿ 10 ರೂಪಾಯಿ ಕೊತ್ತಂಬರಿ दो हम ಕೋತಿ नको. अच्छा लो ಮೆಂತೆ ಖಾಲಿ ಆಯ್ತು ನೋಡಮ್ಮ ಈಗ ठीक है एक दो ಬಸ್ ಹೇಗ ಹಾಂ ಅಣ್ಣ ತೋರಿ 90 ರೂಪಾಯಿ ಬಸ್ ಅರೆ ಕೋತಿ 10 ರೂಪಾಯಿ ಕೋತಿ 10 ರೂಪಾಯಿ ದೊಡ್ಡ ಸೂಡು 10 ರೂಪಾಯಿ 10 ಕತೆ एक बड़ी ಕೋತಿ 10 ರೂಪಾಯಿ ಇಲ್ಲಿ 90 ಹಾಂ 90 ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ನಮ್ಮ ಊರಿನ ಸಂತೆ ಮಾರ್ಕೆಟಿಂಗ್ ಹೇಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಹೊಸದಾಗಿದ್ದರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಇವತ್ತಿನ ವ್ಲಾಗ್ ಇಲ್ಲಿವರೆಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ಮುಂದಿನ ಹೊಸ ವ್ಲಾಗಿನ ಜೊತೆಗೆ ಸಿಗೋಣ. ಅಲ್ಲಿವರೆಗೆ ಬಾಯ್. ಜೈ ಹಿಂದ್, ಜೈ ಭಾರತ, ಜೈ ಕರ್ನಾಟಕ, ಮತ್ತು ಅಲ್ಲಾ ಹಾಫೀಸ್.